ಗೊತ್ತಿಲ್ಲ. ಇವತ್ತಿಂದ ನಾನು ದಿನ ಭವಿಷ್ಯವನ್ನು ಹೇಳ್ಬೇಕಂತ ಮಾಡೀನಿ. ಡೈಲಿ ಹೊರಸ್ಕೋಪ್ ಪುರುಷ ಇವತ್ತು 26 ಜುಲೈ 2024 ಮಧ್ಯಾಹ್ನ 12 ಗಂಟೆ ಹಿಡಿದಿದ್ದೀನಿ. ಸೆಂಟರ್ ಆಫ್ ಕರ್ನಾಟಕ ಹಿಡಿದಿದ್ದೀನಿ. ಉತ್ತರ ಭಾದ್ರಪದ ನಕ್ಷತ್ರ, ಮೀನ ರಾಶಿ, ತುಲಾ ಲಗ್ನ. ಬನ್ನಿ, ಇವತ್ತು ತಿಥಿ ಬಂದು ಷಷ್ಠಿ ಕೃಷ್ಣ ಪಕ್ಷ. ಷಷ್ಠಿ ಕೃಷ್ಣ ಪಕ್ಷ. ಇವತ್ತಿನ ನಕ್ಷತ್ರಾಧಿಪತಿ ಶನಿ ಆದರೆ ಇವತ್ತು ಚಂದ್ರಾವಸ್ಥೆ 11-12, ಚಂದ್ರವೇಳೆ 32-36, ದಗ್ಧ ರಾಶಿ ಮೇಷ ಆದರೆ ನಿತ್ಯ ಯೋಗ ಸುಕರ್ಮ ಇದೆ. ಹಾಗಾಗಿ ಬನ್ನಿ, ಇವತ್ತಿನ ಜಾತಕದ ಇವತ್ತು ಏನು ಹೇಳುತ್ತೆ, ಇವತ್ತಿನ ಒಂದು ದಿನದ ಎಲ್ಲರೂ ಚಂದ್ರನ್ ನೋಡಿ ಜಾತಕ ಹೇಳ್ತಾರೆ. ಎಲ್ಲರೂ ಚಂದ್ರನ್ ನೋಡಿ ಜಾತಕ ಹೇಳ್ತಾರೆ. ಆದರೆ ನಾನು ಚಂದ್ರನ್ ನೋಡಿ ಜಾತಕ ಹೇಳಲ್ಲ, ಲಗ್ನ ನೋಡಿ ಹೇಳ್ತೀನಿ. ನೋಡಿ, ಹನ್ನೆರಡು ಗಂಟೆ ಇದು ನೋಡಿ. ಇವತ್ತು ಮೇಷ ಲಗ್ನದವರು ಯಾರ್ಯಾರಿದ್ದೀರಿ ನೋಡ್ಕೊಳ್ಳಿ. ಕುಜ 2ನೇ ಮನೆಯಲ್ಲಿದ್ದಾನೆ, 9ನೇ ಮನೆ ಸ್ವಾಮಿ 2ನೇ ಮನೆಯಲ್ಲಿದ್ದಾನೆ. ಸ್ವಲ್ಪ ಇವತ್ತು ನೀವು ಸಿಟ್ಟು ಮಾಡ್ತೀರಿ. ಇವತ್ತು ನಿಮ್ಗೆ ಕೋಪ ಬರುತ್ತೆ. ಇವತ್ತಿನ ಕೋಪದಿಂದ ಕಳೀತೀರಿ ಜೀವನವನ್ನು. ಹೌದು. ಸೊ ಇದೇ ರೀತಿ 5ನೇ ಮನೆಯಲ್ಲಿ ಬುಧ ಇದ್ದಾನೆ. ಮಕ್ಕಳಿಂದ ಒಂದು ಸ್ವಲ್ಪ ಕಿರಿಕಿರಿ ಆಗ್ಬೋದು. ಹೌದು, ಮಕ್ಕಳಿಂದ ಸ್ವಲ್ಪ ಜಗಳಾಡ್ಕೋಬಹುದು. ಬಟ್ ಗುರು 2ನೇ ಮನೆಯಲ್ಲಿ ಇರೋದ್ರಿಂದ ಅದೇ ರೀತಿ ನೀವು ಒಳ್ಳೆತನದಿಂದನೂ ಜೀವನ ಆಗುತ್ತೆ. ಶನಿ 11ನೇ ಮನೆಯಲ್ಲಿದ್ದಾನೆ. 12ನೇ ಮನೆಯಲ್ಲಿ ಗ್ರಹಣ ದೋಷ ಆಗಿದೆ. ಅದರ ಅರ್ಥ ಮೇಷ ಲಗ್ನಕ್ಕೆ 4ನೇ ಭಾವದ ಸ್ವಾಮಿ 12ನೇ ಮನೆಯಲ್ಲಿ ಗ್ರಹಣ ದೋಷ ಆಗಿದ್ರಿಂದ ಸ್ವಲ್ಪ ಮನೆಯಲ್ಲಿ ಅಥವಾ ಕಿರಿಕಿರಿ ಆಗುವ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಸ್ವಲ್ಪ ಕಿರಿಕಿರಿಯನ್ನು ಅನುಭವಿಸಬಹುದು ನೀವು. ಸ್ವಲ್ಪ ಸೋಮೇಶ್ವರ ಇಲ್ಲ ಈಶ್ವರನಿಗೆ ನೀವು ಇವತ್ತು ಅಭಿಷೇಕ ಮಾಡೋದ್ರಿಂದ ನಿಮಗೆ ಮನೆಯಲ್ಲಿ ಕಿರಿಕಿರಿ ತಪ್ಪುತ್ತೆ. ಅದೇ ರೀತಿ ತುಲಾ ಲಗ್ನದಲ್ಲಿ ವಿರೋಧಿಗಳು ಕೂತಿದ್ದಾರೆ. ಕುಜ ಗುರು ವಿರೋಧಿಗಳು ಯಾವುದಕ್ಕೆ? ತುಲಾ ಲಗ್ನಕ್ಕೆ. ಹಾಗಾಗಿ ವಿರೋಧಿಗಳಿಂದ ಸ್ವಲ್ಪ ಹುಷಾರಾಗಿರಿ, ಸ್ವಲ್ಪ ಕೇರ್ಫುಲ್ ಆಗಿರಿ. ಅವರು ನಿಮಗೆ ಹರ್ಟ್ ಮಾಡಬೇಕು ಅಥವಾ ತೊಂದರೆ ಕೊಡಬೇಕಂತ ಪ್ಲ್ಯಾನ್ ಮಾಡ್ತಿರ್ತಾರೆ. ಸ್ವಲ್ಪ ಹುಷಾರಾಗಿರಿ. ಅದು ಅಲ್ಲದೆ ಶನಿ ಸ್ವಂತ ಮನೆಯಲ್ಲಿರೋದ್ರಿಂದ ಸಸ ಮಹಾಪುರುಷ ರಾಜಯೋಗ, ಬೇರೆ ಅಂದರೆ ಆರೋಗ್ಯ ಆಗಲಿ ಅಥವಾ ದುಡ್ಡಿನ ಕಾಸಿನ ವಿಚಾರದಲ್ಲಾಗಲಿ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. 4ನೇ ಮನೆಯಲ್ಲಿ 2ನೇ ಭಾವದ ಸ್ವಾಮಿ ಇರೋದ್ರಿಂದ 100ಕ್ಕೆ 100 ಇವತ್ತು ವ್ಯವಹಾರಗಳು ಸರಿಯಾಗಿ ನಡೀತಾವೆ ಅಂತ ಶಾಸ್ತ್ರ ಹೇಳ್ತಾ ಇದೆ. ಬನ್ನಿ, ಮಿಥುನ ಲಗ್ನ. ರಾಶಿ ಹೇಳಲ್ಲ ರೀ ನಾನು, ಮಿಥುನ ಲಗ್ನ ನೋಡಿ. ಮಿಥುನ ಲಗ್ನದವ್ರಿಗೆ ಇವತ್ತು ಸೂರ್ಯ 2ನೇ ಮನೆಯಲ್ಲಿ, ಶುಕ್ರ 5ನೇ ಮನೆಯಲ್ಲಿದ್ದಾನೆ. ಹಾಗಾಗಿ ಇವತ್ತು ಭಾಳ ಎಂಜಾಯ್ಫುಲ್ ಡೇಸ್ ಮಾಡ್ತೀರಿ, ಭಾಳ ಎಂಜಾಯ್ಫುಲ್ ಆಗಿರ್ತೀರಿ, ಭಾಳ ಎಂಟರ್ಟೈನ್ಮೆಂಟ್ ಆಗಿರ್ತೀರಿ. ಹೌದು, ಭಾಳ ಎಂಟರ್ಟೈನ್ಮೆಂಟ್ ಆಗಿರ್ತೀರಿ, ಭಾಳ ಎಂಜಾಯ್ಮೆಂಟ್ ಇರ್ತೀರಿ. ಆದರೆ ಕೆಲಸದಲ್ಲಿ ಒಂದು ಸ್ವಲ್ಪ ಏರಾಪೇರಿ ಆಗುವ ಚಾನ್ಸಸ್ ಭಾಳಿದೆ. ಹೌದು, ಕೆಲಸದ ವಿಚಾರವಾಗಿ ಒಂದು ಸ್ವಲ್ಪ ಏರಾಪೇರಿ ಆಗುತ್ತೆ. ಬಟ್ ಹಣದ ವಿಚಾರದಲ್ಲಿ ಏನು ತೊಂದರೆ ಇಲ್ಲ. ಬಟ್ ಕೇತು 4ನೇ ಮನೆ ಇಲ್ಲ ಇರೋದ್ರಿಂದ ಇವತ್ತು ದೇವಸ್ಥಾನಕ್ಕೆ ಹೋಗುವ ಲಕ್ಷಣಗಳು ನಿಮಗೆ ಕಾಣ್ತಾ ಇದ್ದಾವೆ. ಬನ್ನಿ, ಲಗ್ನದಲ್ಲಿ ಕರ್ಕ ಲಗ್ನ, ಸೂರ್ಯ ಮತ್ತು ಶುಕ್ರ ಇದ್ದಾನೆ. ಇವತ್ತು ದುಡ್ಡಿಗೆ ಯಾವುದೇ ತೊಂದರೆ ಆಗೋದಿಲ್ಲ. ಒಂದು ವೇಳೆ ನೀವು ಯಾರಿಗಾದ್ರೂ ದುಡ್ಡು ಕೊಡಬೇಕಂದ್ರೆ 100% ಕೊಡ್ತೀರಾ. ನಿಮ್ಗೆ ಯಾರಿಗಾದ್ರೂ ದುಡ್ಡು ಬರಬೇಕಂದ್ರೆ 100% ಕೊಡ್ತೀರಾ. ಸ್ವಲ್ಪ ಆರೋಗ್ಯದ ಸಮಸ್ಯೆ ಕಾಡಬಹುದು. ಯಾಕಂದರೆ ಲಗ್ನೇಶನಿಗೆ ರಾಹು ಪೀಡಿತನಾಗಿದ್ದಾನೆ. ಅದು ಅಲ್ಲದೆ ಸ್ವಲ್ಪ ವ್ಯವಹಾರದಲ್ಲಿ ಏರಾಪೇರಿ ಆಗ್ಬೋದು ಅಂತ ಶಾಸ್ತ್ರ ಹೇಳ್ತಾ ಇದೆ. ಸೊ 9ನೇ ಮನೆ ಸ್ವಾಮಿ ಹಾಗೂ 4ನೇ ಮನೆ ಸ್ವಾಮಿ ಕುಜ 11ರಲ್ಲಿ ಇರೋದ್ರಿಂದ ಔದಾರ್ಯ ಯೋಗ ಆಗಿದೆ. ಸ್ವಲ್ಪ ನೀವು ಬೇರೆಯವರ ಮೇಲೆ ಕರುಣೆಯನ್ನು ತೋರಿಸುವಂಥ ಲಕ್ಷಣಗಳು ಇವತ್ತು ಕಂಡು ಬರ್ತಾ ಇದೆ. ಬನ್ನಿ, ಸಿಂಹ ಲಗ್ನ. ಇವತ್ತು ಜೀವನವನ್ನು ಸಂಪೂರ್ಣ ಲಾಭದಲ್ಲಿ ತಗೊಂಡು ಹೋಗ್ತೀರಾ. ಹೌದು, ಯಾರಾದರೂ ವ್ಯವಹಾರಸ್ಥರಾಗಲಿ ಅಥವಾ ಏನೇ ಮಾಡ್ತಿರಲಿ ಅವರು
ಜೀವನವನ್ನು ಸಂಪೂರ್ಣ ಲಾಭದಲ್ಲಿ ತಗೊಂಡು ಹೋಗ್ತಾರೆ. ಅದು ಅಲ್ಲದೆ ಅಷ್ಟಮದಲ್ಲಿ ಗ್ರಹಣ ದೋಷ ಆಗಿರೋದ್ರಿಂದ ಸ್ವಲ್ಪ ಹೆಂಡತಿ ಅಥವಾ ತಾಯಿ ಅಥವಾ ಮಗಳ ಜೊತೆಗೆ ಸ್ವಲ್ಪ ವೈಮನಸ್ಸು ಬೆಳಿಬಹುದು. ಹೌದು, ಸ್ವಲ್ಪ ವೈಮನಸ್ಸು ಬೆಳಿಬಹುದು. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಬನ್ನಿ, ಲಗ್ನದಲ್ಲಿ ಕೇತು, ಬುಧ ಲಗ್ನ, ಇದು ಕನ್ಯಾ ಲಗ್ನ, ಲಗ್ನೇಶ 12ನೇ ಮನೆಯಲ್ಲಿರೋದ್ರಿಂದ, ಅದು ಅಲ್ಲದೆ 9ನೇ ಮನೆಯಲ್ಲಿ ಗುರು ಇರೋದ್ರಿಂದ, ಅದು ಅಲ್ಲದೆ 6ನೇ ಮನೆಯಲ್ಲಿ ಶನಿ ಇರೋದ್ರಿಂದ, 11ರಲ್ಲಿ ಶುಕ್ರ ಇರೋದ್ರಿಂದ ಸ್ವಲ್ಪ ನಿಮಗೆ ವ್ಯವಹಾರದಲ್ಲಿ ಹಿನ್ನಡೆ ಉಂಟಾಗ್ಬೋದು. ಯಾವುದಾದ್ರೂ ಹೆಣ್ಣು ದೇವರಿಗೆ ಇವತ್ತೊಂದು ಅಭಿಷೇಕ ಮಾಡಿಸಿ ಒಳ್ಳೆಯದಾಗುತ್ತೆ. ಇಲ್ಲ ಅಂದರೆ ಅನ್ನೆಸೆಸರಿ 7ನೇ ಮನೆಯಲ್ಲಿ ಗ್ರಹಣ ದೋಷ ಇದೆ. ಹಾಗಾಗಿ ನಿಮಗೆ 100ಕ್ಕೆ 100 ಸ್ವಲ್ಪ ಹೆಂಡತಿಯ ಜೊತೆಗೆ ವೈಮನಸ್ಸು. ಕನ್ಯಾ ಲಗ್ನದ ಅತಿ ದೊಡ್ಡ ವಿರೋಧಿ ಚಂದ್ರ, ಕನ್ಯಾ ಲಗ್ನದ ಅತಿ ದೊಡ್ಡ ವಿರೋಧಿ ಚಂದ್ರ. ಹಾಗಾಗಿ ಹೆಂಡತಿ ಇಲ್ಲ ತಾಯಿ ಮತ್ತಿಲ್ಲ ಮಗಳ ಜೊತೆಗೆ ಸ್ವಲ್ಪ ವೈಮನಸ್ಸು ಹಾಗೂ ವಾಗ್ವಾದ ಆದರೂ ಆಶ್ಚರ್ಯ ಪಡುವಂಗಿಲ್ಲ. ಬನ್ನಿ, ಕರ್ಕ ಲಗ್ನ. ಕರ್ಕ ಲಗ್ನದಲ್ಲಿ 5ನೇ ಮನೆಯಲ್ಲಿ ಶನಿ ಇದ್ದಾನೆ. ಸೊ ಇವತ್ತು ನೀವು ಆಧ್ಯಾತ್ಮಿಕವಾಗಿ ಬಹಳ ಚಿಂತನೆ ಮಾಡ್ತೀರಿ. ಶುಕ್ರ 11ನೇ ಮನೆಯಲ್ಲಿದ್ದಾನೆ, 6ನೇ ಮನೆಯಲ್ಲಿ ಗ್ರಹಣ ದೋಷ ಇರೋದ್ರಿಂದ ಸ್ವಲ್ಪ ಹೆಣ್ಣಿನಿಂದ ಮೋಸ ಹೋಗುವ ಚಾನ್ಸಸ್ ಬಾಳಿದೆ. ಹುಷಾರಾಗಿರಿ. ಬನ್ನಿ, ವೃಶ್ಚಿಕ ಲಗ್ನ. ವೃಶ್ಚಿಕ ಲಗ್ನದವ್ರಿಗೆ 1ನೇ ಮನೆ ಸ್ವಾಮಿ, 2ನೇ ಮನೆ ಸ್ವಾಮಿ, 5ನೇ ಮನೆ ಸ್ವಾಮಿ 7ರಲ್ಲಿದ್ದಾನೆ, ಪ್ಲಸ್ 1ನೇ ಮನೆ ಸ್ವಾಮಿ 7ರಲ್ಲಿದ್ದಾನೆ. 9ನೇ ಭಾವದ ಸ್ವಾಮಿ ಇವತ್ತು 5ನೇ ಮನೆಯಲ್ಲಿ ರಾಹು ಪೀಡಿತನಾಗಿದ್ದಾನೆ. ಅದು ಅಲ್ಲದೆ ವಿರೋಧಿ 10ನೇ ಮನೆಯಲ್ಲಿರುವುದರಿಂದ ಹಾಗೂ 9ನೇ ಮನೆಯಲ್ಲಿ ವಿರೋಧಿ ಇರೋದ್ರಿಂದ ಸ್ವಲ್ಪ ಕೆಲಸದಲ್ಲಿ ಅಡಚಣೆ ಆಗುವ ಚಾನ್ಸಸ್ ಇದೆ. ಮತ್ತು ಹೆಂಡತಿಯ ಜೊತೆಗೆ ವಾಗ್ವಾದ ಅಥವಾ ಮಗಳ ಜೊತೆಗೆ ವಾಗ್ವಾದ ಆಗುವ ಲಕ್ಷಣಗಳು ಕಾಣ್ತಾ ಇದೆ. ಬನ್ನಿ, ಧನುಲಗ್ನ. ನೋಡಿ, ಧನುಲಗ್ನದಲ್ಲಿ ಇವತ್ತು ಗುರು 6ನೇ ಮನೆಯಲ್ಲಿದ್ದಾನೆ, 5ನೇ ಮನೆ ಸ್ವಾಮಿನೂ 6ನೇ ಮನೆಯಲ್ಲಿದ್ದಾನೆ. ಅಷ್ಟಮದಲ್ಲಿ 9ನೇ ಮನೆಯಲ್ಲಿ ಬುಧ ಇದ್ದಾನೆ, 4ನೇ ಮನೆಯಲ್ಲಿ ಚಂದ್ರ ಇದ್ದಾನೆ. ಸ್ವಲ್ಪ ನಿಮಗೆ ಇವತ್ತು ಮಕ್ಕಳ ಜೊತೆಗೆ ವೈಮನಸ್ಸಾಗ್ಬೋದು, ಇಲ್ಲ ಲಾಸ್ ಆಗೋ ಚಾನ್ಸ್ ಮಾಡಿದೆ. ಸ್ವಲ್ಪ ಹುಷಾರಾಗಿ ಹೆಜ್ಜೆ ಇಡಿ. ವಿರೋಧಿಗಳು ಎದ್ದು ಕೂಡಬಹುದು ಅಥವಾ ವಿರೋಧಿಗಳು ನಿಮ್ಮ ಮೇಲೆ ಪ್ರವಾಹ ಮಾಡ್ಬೋದು. ಸ್ವಲ್ಪ ಹುಷಾರಾಗಿ ಹೆಜ್ಜೆ ಇಡಿ ಅಂತ ಶಾಸ್ತ್ರ ಹೇಳ್ತಾ ಇದೆ. ಬನ್ನಿ, ಮಕರ ಲಗ್ನ. 7ನೇ ಮನೆಯಲ್ಲಿ ಸೂರ್ಯ ಮತ್ತು ಶುಕ್ರ ಇದ್ದಾನೆ. 7ನೇ ಮನೆಯಲ್ಲಿ ಶುಕ್ರ ಇರೋದ್ರಿಂದ ಇವತ್ತು ದುಡ್ಡಿನ ಆಗಮನ ಬಹಳ ಚೆನ್ನಾಗಿರುತ್ತೆ. ಮಕರ ಲಗ್ನ ನಾನು ಹೇಳ್ತಾ ಇರೋದು ರಾಶಿ ಭವಿಷ್ಯ ಅಲ್ಲ, ಲಗ್ನ ಭವಿಷ್ಯ ಹೇಳ್ತಾ ಇದ್ದೀನಿ. ಮಕರ ಲಗ್ನ ಭವಿಷ್ಯ ನೋಡಿ. ಸೊ ದುಡ್ಡಿನ ಆಗಮನ ಬಹಳ ಚೆನ್ನಾಗಿದೆ. 9ನೇ ಮನೆ ಸ್ವಾಮಿ ಅಷ್ಟಮದಲ್ಲಿ ಇರೋದ್ರಿಂದ ಸ್ವಲ್ಪ ಆರೋಗ್ಯದ ಕಡೆ ಗಮನವಿರಲಿ ಅಂತ ಹೇಳ್ತಾ ಕುಂಭ ಲಗ್ನಕ್ಕೆ ಹೋಗ್ತಾ ಇದ್ದೀನಿ. ಲಗ್ನದಲ್ಲಿ ಶನಿ ಇರೋದ್ರಿಂದ ಸಸ ಮಹಾಪುರುಷರಾಜ ಯೋಗ ಜನರೇಟ್ ಆಗುತ್ತೆ. ಅದು ಅಲ್ಲದೆ 10ನೇ ಮನೆ ಸ್ವಾಮಿ 4ನೇ ಮನೆಯಲ್ಲಿ ಹಾಗೂ 2ನೇ ಮನೆ ಸ್ವಾಮಿ 4ನೇ ಮನೆಯಲ್ಲಿ ಇರೋದ್ರಿಂದ ಇವತ್ತು ಬರುವಂಥ ದುಡ್ಡು ನಿಮಗೆ ಬರಬಹುದು. ಹೌದು, ಸಿಗಬೇಕಾದಂಥ ದುಡ್ಡು ಇವತ್ತು ನಿಮಗೆ ಸಿಕ್ಕೇ ಸಿಗುತ್ತೆ. ಇವತ್ತು ಏನು ಕೆಲಸ ಆಗ್ಬೇಕಂತ ಪ್ಲ್ಯಾನ್ ಮಾಡಿರಿ ಅದು ಆಗುತ್ತೆ. ಬನ್ನಿ, ಮೀನಲಗ್ನ. 5ನೇ ಮನೆ ಸ್ವಾಮಿ ರಾಹು ಪೀಡಿತನಾಗಿದ್ದಾನೆ. 1ನೇ ಮನೆ ಸ್ವಾಮಿ ಹಾಗೂ 9ನೇ ಮನೆ ಸ್ವಾಮಿ 3ನೇ ಮನೆಯಲ್ಲಿದ್ದಾರೆ. ನೀವು ಬರಬೇಕಾದ ದುಡ್ಡಾಗಲಿ ಮಾಡಬೇಕಾದಂಥ ಕೆಲಸ ಆಗಲಿ ವಿಳಂಬ ಆಗುವ ಲಕ್ಷಣ ಕಾಣ್ತಾ ಇದೆ. ಹಾಗಾಗಿ ದಯವಿಟ್ಟು ರಾಯರ ಗುಡಿಗೆ ಹೋಗಿ ರಾಯರಿಂದ ಆಶೀರ್ವಾದ ಪಡ್ಕೊಳ್ಳಿ. ಅದು ಅಲ್ಲದೆ ಇವತ್ತು ಒಳ್ಳೆ ಟೈಮ್ ನಿಮ್ಗೆ ಸಿಗಲಿ. ನೋಡಿ, ಇವತ್ತು ಯಾವ ದಶೆ ನಡೀತಾ ಇದೆ ಅದು ಭಾಳ ಇಂಪಾರ್ಟೆಂಟ್. ಅವ್ರವ್ರ ಲಗ್ನಕ್ಕೆ ಬಿಟ್ಟಿದ್ದದು ದಶೆ ಹೇಳೋಕ್ಕಾಗೋದಿಲ್ಲ. ಸೊ ಇವತ್ತು ನಿಮ್ಮ ಜೀವನದಲ್ಲಿ ಎಲ್ಲ ಆಶಾ ಆಕಾಂಕ್ಷೆಗಳು ಈಡೇರಲಿ. ಅದು ಅಲ್ಲದೆ ನಿಮ್ಮ ಆಶಾ ಆಕಾಂಕ್ಷೆಗಳು ಈಡೇರೋದಲ್ಲದೆ ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ತಾರೀಕು 26 ಜುಲೈ 2024 ದಿನ ಭವಿಷ್ಯವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ನಿಮಗೆ ಇಷ್ಟವಾಗಿದ್ದಲ್ಲಿ 4 ಜನಕ್ಕೆ ಶೇರ್ ಮಾಡಿ ಹಾಗೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ, ಈ ದಿನನಿತ್ಯದ ಭವಿಷ್ಯವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.